ಸ್ಪರ್ಧಾ ಮಿತ್ರರಿಗೂ ಕ್ರ್ಯಾಕ್ SSC ಎಕ್ಸಾಮ್ @ SSC ಕನ್ನಡ GK ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಹೊಸಬರಿದ್ದೀರಾ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ 28 ನವೆಂಬರ್ ಅಂದು ನಡೆದ RRB ಗ್ರೂಪ್ ಡಿ ಆಲ್ ಶಿಫ್ಟ್ ಎಕ್ಸಾಮ್ ಅನಾಲಿಸಿಸ್ ಬಗ್ಗೆ ಕ್ಲಾಸ್ ತಗೋತಿದ್ದೀನಿ. ಸೊ ಫಸ್ಟ್, ಸೆಕೆಂಡ್ ಮತ್ತು ಥರ್ಡ್ ಶಿಫ್ಟ್ಗಳಲ್ಲಿ ಸಿಕ್ಕಿರುವ ಪ್ರಶ್ನೆಗಳ ಬಗ್ಗೆ ಕ್ಲಾಸ್. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ, ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ಸೊ ಸ್ಟೂಡೆಂಟ್ಸ್ ಯಾವ ರೀತಿ ಪ್ರಶ್ನೆಗಳನ್ನು ಕಳಿಸಿದ್ದಾರೋ ಅದೇ ರೀತಿ ನಾನು ತೊಗೊಂಡಿರ್ತೀನಿ. ಸೊ ಅವರು ಕ್ಲಾರಿಟಿ ಕೊಟ್ಟ ಕ್ಲಾರಿಟಿ ಕೊಟ್ಟ ಮೇಲೆ ಪೂರ್ತಿ ಪ್ರಶ್ನೆಗಳನ್ನು ನಾವೇ ರೆಡಿ ಮಾಡ್ತೀವಿ. ಸೊ ಯಾರೂ ಅಷ್ಟೊಂದು ಕ್ಲಿಯರಾಗಿ ಹೇಳಲ್ಲ, ಅಂದರೆ ನೆನಪಿರಲ್ಲ. ಹಾಗಾಗಿ ಸೊ ಯಾರೂ ಬ್ಯಾಡ್ ಕಮೆಂಟ್ಸ್ನ ಮಾಡೋಕ್ಕೆ ಹೋಗಬೇಡಿ. ಬನ್ನಿ ಪ್ರಶ್ನೆಗಳು ನೋಡೋಣ. 2025ರಲ್ಲಿ ಯಾವ ಕ್ರಿಕೆಟ್ ಆಟಗಾರನಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು? ಇದು ಸರಿಯಾದ ಉತ್ತರ ರವಿಚಂದ್ರನ್ ಅಶ್ವಿನ್. ಕ್ರಿಕೆಟಿಗ ರವಿಚಂದ್ರನ್ ಅಶ್ವಿನ್ಗೆ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಏಪ್ರಿಲ್ 28, 2025ರಂದು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿದರು. ಈ ಪ್ರಶಸ್ತಿಯನ್ನು ಅವರಿಗೆ ಕ್ರೀಡಾ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ನೀಡಲಾಗಿದೆ ಮತ್ತು ಈ ಗೌರವವನ್ನು ಪಡೆದ ಅನೇಕ ಪ್ರಮುಖ ಕ್ರಿಕೆಟರ್ ಸಾಲಿಗೆ ಇವರು ಕೂಡ ಸೇರಿದ್ದಾರೆ. ಟೆಸ್ಟ್ ಕ್ರಿಕೆಟ್ನಲ್ಲಿ 537 ವಿಕೆಟ್ಗಳನ್ನು ಕಂಬಳಿಸಿರುವುದು ಮತ್ತು 6 ಟೆಸ್ಟ್ ಶತಕಗಳನ್ನು ಬಾರಿಸಿರುವುದು ಇತ್ಯಾದಿ ಸಾಧನೆಗಳನ್ನು ಈ ಪ್ರಶಸ್ತಿ ಗುರುತಿಸುತ್ತದೆ. ಅವರು ಅರ್ಜುನ್ ಪ್ರಶಸ್ತಿ ಮತ್ತು ವರ್ಷದ ICC ಕ್ರಿಕೆಟ್ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ಕೂಡ ಇವರಿಗೆ ನೀಡಲಾಗಿದೆ. ಸೊ ಸ್ನೇಹಿತರೆ, ನಿಮಗೆ PDF ಬೇಕಾದಲ್ಲಿ ಸೊ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅನಾಲಿಸಿಸ್ PDF ಸಿಗುತ್ತೆ. ನೆಕ್ಸ್ಟ್ ಕ್ವಶನ್, 51ನೇ G7 ಶೃಂಗಸಭೆ ಎಲ್ಲಿ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ಕೆನಡಾದ ಆಲ್ಬರ್ಟಾ ಪ್ರಾಂತ್ಯದ ಕನನ್ನಾಸ್ಕಿಸ್. 2025ರ 51ನೇ ಶೃಂಗಸಭೆಯು G7 ಶೃಂಗಸಭೆಯು ಜೂನ್ 15ರಿಂದ 17ರವರೆಗೆ ಕೆನಡಾದ ಆಲ್ಬರ್ಟಾದ ಕನಾಸ್ಕಿಸ್ನಲ್ಲಿ ನಡೆಯಿತು. ನೆಕ್ಸ್ಟ್ ಕ್ವಶನ್, 2024ರಲ್ಲಿ ಯಾವ ಪ್ಯಾರಾಶೂಟಿಂಗ್ ತರಬೇತುದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ನೀಡಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನಲ್ಲಿ ಸುಭಾಷ್ ರಾಣಾ ಇದ್ದರು. ಸೊ 2024ರ ದ್ರೋಣಾಚಾರ್ಯ ಪ್ರಶಸ್ತಿ ಪುರಸ್ಕೃತರು ನೋಡಿ. ಸೊ ನಿಯಮಿತ ವರ್ಗದಲ್ಲಿ ದೀಪಾಲಿ ದೇಶಪಾಂಡೆ ಶೂಟಿಂಗಲ್ಲಿ, ಸಂದೀಪ್ ಸಂಗ್ವಾನ್ ಹಾಕಿ. ನೆಕ್ಸ್ಟ್ ಜೀವಮಾನ ವರ್ಗದಲ್ಲಿ ಅಂದರೆ ಜೀವಮಾನ ಸಾಧನೆ S ಮುರಳೀಧರನ್ ಬ್ಯಾಡ್ಮಿಂಟನ್, ಅರ್ಮಾಂಡೋ ಅಗ್ನೆಲೋ ಕೋಲಾಕು ಸೊ ಫುಟ್ಬಾಲ್ನಲ್ಲಿ. ಮುಂದಿನ ಶಿಫ್ಟ್ಗಳಲ್ಲಿ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕು ಒಕ್ಕೂಟದ IBCA ಮೊದಲ ಸಭೆ ಎಲ್ಲಿ ನಡೆಯಿತು? ಸೊ ಇದು ಸರಿಯಾದ ಉತ್ತರ ನವದೆಹಲಿ, ಭಾರತ. ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ದ ಮೊದಲ ಸಭೆಯು ಜೂನ್ 16, 2025ರಂದು ನವದೆಹಲಿಯಲ್ಲಿ ನಡೆಯಿತು. ಈ ಸಭೆಯು ಭಾರತದ ಒಕ್ಕೂಟದ ಪರಿಸರ ಸಚಿವರಾದ ಭೂಪೇಂದರ್ ಯಾದವ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಮತ್ತು ಈ ಸಭೆಯಲ್ಲಿ 9 ದೇಶಗಳ ಸಚಿವ ನಿಯೋಗಗಳು ಕೂಡ ಭಾಗವಹಿಸಿದವು. ನೆಕ್ಸ್ಟ್ ಕ್ವಶನ್, 2025ರ ಆಸ್ಟ್ರೇಲಿಯನ್ ಓಪನ್ ಮಹಿಳಾ ಸಿಂಗಲ್ಸ್ ಪಂದ್ಯದಲ್ಲಿ ಯಾರನ್ನು ಸೋಲಿಸಿದರು? ಸೊ ಇದು ಸರಿಯಾದ ಉತ್ತರ ಮ್ಯಾಡಿಸನ್ ಕೀಸ್ ಅವರು ಅರೀನಾ ಸಬಲೆಂಕಾ ಅವರನ್ನು ಸೋಲಿಸಿದರು. ಮ್ಯಾಡಿಸನ್ ಕೀಸ್ ಅವರು 2 ಬಾರಿಯ ಹಾಲಿ ಚಾಂಪಿಯನ್ ಅರೀನಾ ಸಬಲೆಂಕಾ ಅವರನ್ನು ಫೈನಲ್ನಲ್ಲಿ 6-3, 2-6, 7-5 ಸೆಟ್ಗಳಿಂದ ಸೋಲಿಸಿ 2025ರ ಆಸ್ಟ್ರೇಲಿಯನ್ ಓಪನ್ನಲ್ಲಿ ಮಹಿಳಾ ಸಿಂಗಲ್ಸ್ ಟೆನ್ನಿಸ್ ಪ್ರಶಸ್ತಿಯನ್ನು ಗೆದ್ದರು. ಇದು ಅವರ ಮೊದಲ ಪ್ರಮುಖ ಪ್ರಶಸ್ತಿಯಾಗಿತ್ತು. ಈಗ ಸ್ವಿಟೆಕ್ ವಿರುದ್ಧದ ಸೆಮಿಫೈನಲ್ನಲ್ಲಿ ಕೀಸ್ ಪ್ರಶಸ್ತಿಗೆ ಮುನ್ನಡೆಯುವ ಹಾದಿಯಲ್ಲಿ ಒಂದು ಮ್ಯಾಚ್ ಪಾಯಿಂಟನ್ನು ಉಳಿಸಿಕೊಂಡರು ಮತ್ತು ಅವರ ಗೆಲುವಿನೊಂದಿಗೆ ಓಪನ್ ಯುಗದಲ್ಲಿ ಯಾವುದೇ ಮಹಿಳೆ 2 ಪ್ರಮುಖ ಫೈನಲ್ನಲ್ಲಿ ಕಾಣಿಸಿಕೊಂಡ ನಡುವಿನ ಅತಿ ಉದ್ದದ ಅಂತರದ ದಾಖಲೆಯನ್ನು ಕೂಡ ಸ್ಥಾಪಿಸಿದರು. ನೆಕ್ಸ್ಟ್ ಕ್ವಶನ್ಸ್ ಅಲ್ಲ, ಸೊ ಇದು ಎಕ್ಸ್ಟ್ರಾ ಫ್ಯಾಕ್ಟ್. 2025ರ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ವಿಜೇತರು ಜಾನಿಕ್ ಸಿನ್ನರ್ ಪುರುಷರ ಸಿಂಗಲ್ಸ್ ಮತ್ತು ಈಗಾ ಸ್ವಿಟೆಕ್ ಮಹಿಳಾ ಸಿಂಗಲ್ಸ್ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್. ಸೊ ಕೇಳಬಹುದು, ಸಿನ್ನರ್ ಸ್ಪೇನ್ನ ಕಾರ್ಲೋಸ್ ಅಲ್ಕರಾಜ್ ಅವರನ್ನು 4 ಸೆಟ್ಗಳಲ್ಲಿ ಸೋಲಿಸಿದರು. ಆದರೆ ಸ್ವಿಟೆಕ್ ಅಮೆರಿಕದ ಅಮಂಡಾ ಅನಿಸಿಮೋವಾ ಅವರನ್ನು 6-0, 6-0 ನೇರ ಸೆಟ್ಗಳಲ್ಲಿ ಸೋಲಿಸಿದರು. ನೆಕ್ಸ್ಟ್ 2025ರ USA ಓಪನ್ನ ಪುರುಷ ಸಿಂಗಲ್ಸ್ ವಿಜೇತ ಜನಿಕ್ ಸಿನ್ನರ್ ಮತ್ತು ಮಹಿಳೆಯರ ಸಿಂಗಲ್ಸ್ ವಿಜೇತ ಅರೀನಾ ಸಬಲೆಂಕಾ ಎಂದು ವಿಕಿಪೀಡಿಯಾ ವರದಿ ಮಾಡಿದೆ. ನೆಕ್ಸ್ಟ್ ಕ್ವಶನ್, 2024ರ ಕರಪ್ಷನ್
ಪರ್ಸಿಪಿಯನ್ ಇಂಡೆಕ್ಸ್ ಅಂದರೆ ಸಿಪಿಐನಲ್ಲಿ ಭಾರತಕ್ಕೆ ಅಂಕಗಳು ದೊರೆತಿವೆ. ವರದಿಯನ್ನು ಫೆಬ್ರವರಿ 2025ರಲ್ಲಿ ಬಿಡುಗಡೆ ಮಾಡಲಾಯಿತು. ಎಷ್ಟು ಅಂಕಗಳು ದೊರೆತಿವೆ? ಸೊ ಒಟ್ಟು 38 ಅಂಕಗಳು. 2024ರ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಸಿಪಿಐನಲ್ಲಿ ಭಾರತಕ್ಕೆ 38 ಅಂಕಗಳು ದೊರೆತಿವೆ. ಇದು 2023ರಲ್ಲಿ 39 ಅಂಕಗಳಿಗಿಂತ ಕಡಿಮೆಯಾಗಿದೆ. ಈ ವರದಿಯನ್ನು ಫೆಬ್ರವರಿ 2025ರಲ್ಲಿ ಬಿಡುಗಡೆ ಮಾಡಲಾಯಿತು ಮತ್ತು ಇದು ಭಾರತದ ಸಾರ್ವಜನಿಕ ವಲಯದಲ್ಲಿನ ಭ್ರಷ್ಟಾಚಾರ ಅರಿವಿನ ಕುಸಿತವನ್ನು ತೋರಿಸುತ್ತದೆ. ನೆಕ್ಸ್ಟ್ ಕ್ವಶನ್. ಸ್ನೇಹಿತರೆ, ಕ್ಲಾಸ್ ತುಂಬ ಫಾಸ್ಟ್ ಆಗ್ತಿದೆ ಅಂತ ಹೇಳಿ ಕಮೆಂಟ್ ಹಾಕಿದ್ರಿ. ಸೊ ನನಗೆ ಹುಷಾರಿಲ್ಲ, ಸೊ ಕ್ಲಾಸ್ ಫಾಸ್ಟಾಗಿ ನಡೆಯುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ನೆಕ್ಸ್ಟ್ ಕ್ವಶನ್. ನ್ಯೂಟನ್ನ ಚಲನೆಯ ಮೊದಲ ನಿಯಮವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಜಡತ್ವದ ನಿಯಮ. ಸೊ ನ್ಯೂಟನ್ನ ಮೊದಲ ನಿಯಮವು ಜಡತ್ವದ ನಿಯಮ ಎಂದು ಕರೆಯಲ್ಪಡುತ್ತದೆ. ಇದರ ಪ್ರಕಾರ ಯಾವುದೇ ಬಾಹ್ಯ ಅಸಮತೋಲಿತ ಬಲವು ಕಾರ್ಯನಿರ್ವಹಿಸದೆ ಹೊರತು ನಿಶ್ಚಲವಾಗಿರುವ ವಸ್ತುವು ನಿಶ್ಚಲವಾಗಿ ಇರುತ್ತದೆ ಮತ್ತು ಚಲಿಸುತ್ತಿರುವ ವಸ್ತುವು ಏಕರೂಪದ ವೇಗ ಮತ್ತು ನೇರ ರೇಖೆಯಲ್ಲಿ ಚಲಿಸುವುದನ್ನು ಮುಂದುವರಿಸುತ್ತದೆ. ವಸ್ತುವು ತನ್ನ ಚಲನೆಯ ಸ್ಥಿತಿಯಲ್ಲಿ ಬದಲಾವಣೆಗಳನ್ನು ವಿರೋಧಿಸುವ ನೈಸರ್ಗಿಕ ಪ್ರವೃತ್ತಿ ಇದಾಗಿದೆ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವುದರೊಂದಿಗೆ ಪ್ರತಿರೋಧಕತೆ ಹೆಚ್ಚಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ತಾಪಮಾನ ಹೆಚ್ಚಾದಂತೆ ಪ್ರತಿರೋಧಕತೆ ಕೂಡ ಹೆಚ್ಚಾಗುತ್ತದೆ, ಅಂದರೆ ಟೆಂಪರೇಚರ್. ಉಷ್ಣತೆಯ ಹೆಚ್ಚಳದೊಂದಿಗೆ ವಾಹಕಗಳು ಮತ್ತು ಲೋಹೀಯ ವಸ್ತುಗಳ ಪ್ರತಿರೋಧವು ಸಾಮಾನ್ಯವಾಗಿ ಹೆಚ್ಚಾಗುತ್ತದೆ. ವಸ್ತುವಿನ ಸ್ವರೂಪ ಮತ್ತು ಶುದ್ಧತೆ ಸಹ ಅದರ ಪ್ರತಿರೋಧದ ಮೇಲೆ ಪರಿಣಾಮ ಬೀರುತ್ತದೆ, ಆದರೆ ಅದರ ಆಕಾರ ಅಥವಾ ಗಾತ್ರ ಅಂದರೆ ಉದ್ದ ಮತ್ತು ಅಡ್ಡ ಛೇದದ ವಿಸ್ತೀರ್ಣ ಮೇಲೆ ಏನು ಪ್ರಭಾವ ಬೀರುವುದಿಲ್ಲ. ನೆಕ್ಸ್ಟ್ ಕ್ವಶನ್. ರುದರ್ಫೋರ್ಡ್ ಅವರ ಆಲ್ಫಾ ಕಣ ಚೆದುರುವಿಕೆಯ ಪ್ರಯೋಗವು ಡ್ಯಾಶ್ ಇದರ ಆವಿಷ್ಕಾರಕ್ಕೆ ಕಾರಣವಾಯಿತು. ಸೊ ಇದು ಸರಿಯಾದ ಉತ್ತರ. ರುದರ್ಫೋರ್ಡ್ನ ಆಲ್ಫಾ ಕಣದ ಚೆದುರುವಿಕೆ ಪ್ರಯೋಗವು ಪರಮಾಣು ನ್ಯೂಕ್ಲಿಯಸ್ನ ಅಂದರೆ ಅಣು ಕೇಂದ್ರ ಆವಿಷ್ಕಾರಕ್ಕೆ ಕಾರಣವಾಯಿತು. ನೆಕ್ಸ್ಟ್ ಕ್ವಶನ್. ಕೋಶ ವಿಭಜನೆಯ ಸಮಯದಲ್ಲಿ ಎಷ್ಟು ಸಂತತಿ ಜೀವಕೋಶಗಳು ಅಂದರೆ ಡಾಟರ್ ಸೆಲ್ಸ್ ರೂಪುಗೊಳ್ಳುತ್ತವೆ? ಇದಕ್ಕೆ ಸರಿಯಾದ ಉತ್ತರ ಮೈಟೋಸಿಸ್ನಲ್ಲಿ 2, ಮಿಯೋಸಿಸ್ನಲ್ಲಿ 4. ನೆಕ್ಸ್ಟ್. ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ನಡುವೆ ನಡೆಯುವ ಕ್ರಿಯೆ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ ದ್ವಿಸ್ಥಾನಪಲ್ಲಟ ಕ್ರಿಯೆ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಥವಾ ಅವಕ್ಷೇಪಣ ಕ್ರಿಯೆ. ಸೊ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಆಗಿದೆ. ಪರಿಣಾಮವಾಗಿ ನೀರಿನಲ್ಲಿ ಕರಗುವುದಿಲ್ಲ. ಬೇರಿಯಂ ಸಲ್ಫೇಟ್ ಬೆಳ್ಳಿಯ ಬಿಳಿ ಬಣ್ಣದ ಅವಕ್ಷೇಪ ನೆಕ್ಸ್ಟ್ ಉಂಟಾಗುತ್ತದೆ. ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಉಳಿಯುತ್ತದೆ. ಸೊ ಅದರ ಸೂತ್ರ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ಬೈನರಿ ವಿದಳನದ ಒಂದು ಚಕ್ರದ ನಂತರ ಎಷ್ಟು ಮಗಳು ಜೀವಕೋಶಗಳು ರೂಪುಗೊಳ್ಳುತ್ತವೆ ಅಂದರೆ ಡಾಟರ್ ಸೆಲ್ಸ್? ಸೊ ಸರಿಯಾದ ಉತ್ತರ 2. ಬೈನರಿ ವಿದಳನ ಪೂರ್ಣಗೊಂಡ ನಂತರ ಮೂಲ ಪೋಷಕ ಕೋಶದಿಂದ 2 ಮಗಳು ಜೀವಕೋಶಗಳು ರೂಪುಗೊಳ್ಳುತ್ತವೆ. ಈ ಮಗಳು ಜೀವಕೋಶಗಳು ಪೋಷಕ ಕೋಶಕ್ಕಿಂತ ಚಿಕ್ಕದಾಗಿರುತ್ತದೆ. ನೆಕ್ಸ್ಟ್ ಕ್ವಶನ್. ಚಿನ್ನ, ಬೆಳ್ಳಿ ಮತ್ತು ಪ್ಲಾಟಿನ್ ನೈಸರ್ಗಿಕವಾಗಿ ಯಾವ ಸ್ಥಿತಿಯಲ್ಲಿ ದೊರೆಯುತ್ತವೆ? ಇದು ಸರಿಯಾದ ಉತ್ತರ ಮುಕ್ತ ಸ್ಥಿತಿ ಅಂದರೆ ಫ್ರೀ ಸ್ಟೇಟ್. ನೆಕ್ಸ್ಟ್ ಹೆಚ್ಚಿನ ಮಾಹಿತಿ ನೋಡಿ. ಚಿನ್ನ, ಬೆಳ್ಳಿ ಮತ್ತು ಪ್ಲಾಟಿನಂ ಸ್ವಾಭಾವಿಕವಾಗಿ ಮುಕ್ತ ಸ್ಥಿತಿಯಲ್ಲಿ ಕಂಡುಬರುತ್ತವೆ. ಅಂದರೆ ಅವುಗಳ ಕಡಿಮೆ ರಾಸಾಯನಿಕ ಕ್ರಿಯಾಶೀಲತೆ ಕೆಮಿಕಲ್ ರಿಯಾಕ್ಟಿವಿಟಿ ಕಾರಣದಿಂದಾಗಿ ಅವು ಬಹುತೇಕ ಶುದ್ಧ ಅಥವಾ ಸಂಯೋಜಿಸಿದ ರೂಪದಲ್ಲಿ ದೊರೆಯುತ್ತವೆ. ಅವು ಸ್ಥಳೀಯ ಲೋಹಗಳಾಗಿ ನೇಟಿವ್ ಮೆಟಲ್ಸ್ ಅಸ್ತಿತ್ವದಲ್ಲಿವೆ ಮತ್ತು ಕಬ್ಬಿಣ ಅಥವಾ ಸತು, ಜಿಂಕ್ ನಂತಹ ಹೆಚ್ಚು ಕ್ರಿಯಾತ್ಮಕ ಲೋಹಗಳಂತೆ ಇತರ ಅಂಶಗಳೊಂದಿಗೆ ಎಲಿಮೆಂಟ್ಸ್ ಬಂಧಿತವಾಗಿರುವುದು ಸಾಮಾನ್ಯವಾಗಿ ಕಂಡುಬರುವುದಿಲ್ಲ. ನೆಕ್ಸ್ಟ್ ಕ್ವಶನ್. ವಿಜ್ಞಾನ ಕ್ಷೇತ್ರದಲ್ಲಿ RIMS ಫುಲ್ ಫಾರ್ಮ್ ಬರೆಯಿರಿ. ಸೊ ಇದರ ಫುಲ್ ಫಾರ್ಮ್ ಕೇಳಿದರು. ಸೊ ಇದು ಸರಿಯಾದ ಉತ್ತರ ರೆಗ್ಯುಲೇಟರಿ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ನೆಕ್ಸ್ಟ್ ಕ್ವಶನ್. ಸಸ್ಯಗಳಲ್ಲಿ ಆಕಾರ ಬದಲಾವಣೆಗೆ ಕಾರಣವಾಗುವ ಊತವು ಯಾವ ಅಂಶದಿಂದ ಉಂಟಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಸ್ಮೋಸಿಸ್ ಅಥವಾ ಸೂಕ್ಷ್ಮಾಭಿಸರಣ ಎಂದರೆ ನೈಸರ್ಗಿಕ ಅಥವಾ ಕೃತಕ ಪೊರೆಯ ಅಂದರೆ ಮೆಂಬ್ರೇನ್ ಮೂಲಕ ದ್ರವ್ಯದ ಸ್ವಯಂ ವಹನ. ನೆಕ್ಸ್ಟ್ ಕ್ವಶನ್. ಜುಲೈ 2025ರಲ್ಲಿ DRDO ಅಭಿವೃದ್ಧಿಪಡಿಸಿದ ಯಾವ ಕ್ಷಿಪಣಿಯ ಆವೃತ್ತಿಯನ್ನು ಲಡಾಖ್ನಲ್ಲಿ ನಿಯೋಜಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಕಾಶ್ ಪ್ರೈಮ್ ಕ್ಷಿಪಣಿ. ನೆಕ್ಸ್ಟ್ ಕ್ವಶನ್. ಬಿಳಿ ಬೆಳಕು ಪ್ರಿಸ್ಮ್ ಮೂಲಕ ಹಾದು ಹೋಗುವಾಗ ನೇರಳೆ ಬೆಳಕಿನ ವಿಚಲನವು ಪ್ರಮಾಣವು ಅದರ ಮೇಲೆ ಡ್ಯಾಶ್ ಅದರ ಮೇಲೆ ಅವಲಂಬಿತವಾಗಿರುತ್ತದೆ. ಅಂದರೆ ಇದಕ್ಕೆ ಸರಿಯಾದ ಉತ್ತರ ವೇವ್ಲೆಂತ್ ತರಂಗ ದೂರ. ನೆಕ್ಸ್ಟ್ ಕ್ವಶನ್.
ವಿಸ್ತೀರ್ಣವು ಅಂದರೆ ಆಂಪ್ಲಿಟ್ಯೂಡ್ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತದೆ? ಇದು ಸರಿಯಾದ ಉತ್ತರ ಶಬ್ದದ ಗಡಸುತನ. ಶಬ್ದದ ಗಡಸುತನ ಗಟ್ಟಿಯಾದ ಶಬ್ದವು ದೊಡ್ಡ ಕಂಪನಾಂಶವನ್ನು ಹೊಂದಿರುತ್ತದೆ. ಗಡಸುತನವು ಗ್ರಹಿಸಿದ ಒಂದು ಗುಣವಾಗಿದ್ದು ಇದು ಕಂಪನಾಂಶದ ವರ್ಗಕ್ಕೆ ಅನುಗುಣವಾಗಿ ಇರುತ್ತದೆ. ಗಡಸುತನವು ಗ್ರಹಿಸಿದ ಒಂದು ಗುಣವಾಗಿದ್ದು ಇದು ಕಂಪನಾಂಶದ ವರ್ಗಕ್ಕೆ ಅನುಗುಣವಾಗಿರುತ್ತದೆ. ಡಬಲ್ ಸಾರಿ ಆಗಿದೆ ಎಡಿಟಿಂಗಲ್ಲಿ. ನೆಕ್ಸ್ಟ್ ಕ್ವಶನ್, ಪ್ಯೂಟಿಟರಿ ಗ್ರಂಥಿಯಿಂದ ಯಾವ ಹಾರ್ಮೋನುಗಳು ಬಿಡುಗಡೆ ಆಗುತ್ತವೆ? ಸೊ ಇದಕ್ಕೆ ಸರಿಯಾದ ಉತ್ತರ ಪ್ಯೂಟಿಟರಿ ಗ್ರಂಥಿಯ ಬೆಳವಣಿಗೆ ಹಾರ್ಮೋನ್ ಪ್ರೋಲ್ಯಾಕ್ಟಿನ್, TSH, ACTH, FSH, LH, ADH ಮತ್ತು ಆಕ್ಸಿಟೋಸಿನ್ ಸೇರಿದಂತೆ ಅನೇಕ ಹಾರ್ಮೋನ್ಗಳು ಬಿಡುಗಡೆಯಾಗುತ್ತವೆ. ಸೊ ಆಪ್ಷನಲ್ಲಿ ಯಾವ್ದು ಕೊಟ್ಟಿದ್ರು ನೋಡಿ. ಈ ಹಾರ್ಮೋನ್ಗಳು ದೇಹದ ಬೆಳವಣಿಗೆ, ಚಯಾಪಚಯ, ಸಂತಾನೋತ್ಪತ್ತಿ ಮತ್ತು ಇದರ ಪ್ರಮುಖ ಕಾರ್ಯಗಳನ್ನು ನಿಯಂತ್ರಿಸುತ್ತವೆ. ನೆಕ್ಸ್ಟ್ ಕ್ವಶನ್, ಪ್ರತಿರೋಧ ಹೆಚ್ಚಾದಾಗ ಈ ಕೆಳಗಿನವುಗಳಲ್ಲಿ ಯಾವುದು ಸಂಭವಿಸುತ್ತದೆ? ಇದು ಸರಿಯಾದ ಉತ್ತರ ತಾಪಮಾನ ಹೆಚ್ಚಳ. ನೆಕ್ಸ್ಟ್ ಕ್ವಶನ್, ಪ್ರಬಲ ಆಮ್ಲ ಮತ್ತು ದುರ್ಬಲ ಕ್ಷಾರದಿಂದ ರೂಪುಗೊಂಡ ದ್ರಾವಣವು ಆಮ್ಲೀಯವಾಗಿರುತ್ತದೆ ಮತ್ತು ಅದರ pH ಮೌಲ್ಯವು ಡ್ಯಾಶ್ಗಿಂತ ಕಡಿಮೆ ಇರುತ್ತದೆ. ಸೊ ಇದು ಸರಿಯಾದ ಉತ್ತರ 7 pH. ನೆಕ್ಸ್ಟ್ ಕ್ವಶನ್, ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2025 ಪ್ರಕಾರ ಯಾವ ದೇಶ ಮೊದಲ ಸ್ಥಾನದಲ್ಲಿದೆ? ಇದು ಸರಿಯಾದ ಉತ್ತರ ಫಿನ್ಲ್ಯಾಂಡ್. ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಪ್ರಕಾರ ಫಿನ್ಲ್ಯಾಂಡ್ ಮೊದಲ ಸ್ಥಾನದಲ್ಲಿದೆ. ಇದು ಸತತ 8ನೇ ವರ್ಷ ಕೂಡ ಅಗ್ರಸ್ಥಾನದಲ್ಲಿದೆ. ನೆಕ್ಸ್ಟ್ ಕ್ವಶನ್, ಮೇ 14, 2025 ಭಾರತದ 52ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು? ಇದು ಸರಿಯಾದ ಉತ್ತರ ನ್ಯಾಯಮೂರ್ತಿ ಭೂಷಣ್ ರಾಮಕೃಷ್ಣ ಗವಾಯಿ. ಸೊ ನೇಮಕಾತಿ ಇವ್ರದ್ದು ಮೇ 14, 2025 ಭಾರತದ 52ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡರು. ಸೊ ನಿವೃತ್ತಿ ನವೆಂಬರ್ 23, 2025 ನಿವೃತ್ತಲಾಗಿದೆ. ನೆಕ್ಸ್ಟ್ ಕ್ವಶನ್, 21 ಏಪ್ರಿಲ್ 2025 ಲಾರಿಯಸ್ ವರ್ಲ್ಡ್ ಸ್ಪೋರ್ಟ್ಸ್ ಟೀಮ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಪಡೆದ ಫುಟ್ಬಾಲ್ ಕ್ಲಬ್ ಯಾವುದು? ಇದು ಸರಿಯಾದ ಉತ್ತರ ರಿಯಲ್ ಮ್ಯಾಡ್ರಿಡ್ ಕ್ಲಬ್. ರಿಪೀಟೆಡ್ ಕ್ವಶನ್ ಇದು. ನೆಕ್ಸ್ಟ್, ಆಪರೇಷನ್ ಸಿಂಧೂರ್ ಅನ್ನು ಮೇ 2025 ಪ್ರಾರಂಭಿಸಲಾಯಿತು. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿಯಲ್ಲಿ ಭಯೋತ್ಪಾದಕರ ಚಲನವಲನ ಶಂಕಿಸಲಾಗಿತ್ತು. ಸೊ ಇದು ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಿಯಂತ್ರಣ ರೇಖೆ ಅಂದರೆ LOC ಹಾಗೆ ಪಂಜಾಬ್ನಂಥ ವಲಯಗಳಲ್ಲಿ ಅಂತಾರಾಷ್ಟ್ರೀಯ ಗಡಿ IB ಎಂದು ಅನುವಾದಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, 2025 ಹಿಂದಿ ದಿವಸ್ ಯಾವಾಗ ಆಚರಿಸಲಾಯಿತು? ಇದು ಸರಿಯಾದ ಉತ್ತರ 10 ಜನವರಿ. 2025 ಹಿಂದಿ ದಿವಸನ್ನು 2 ಬಾರಿ ಆಚರಿಸಲಾಯಿತು. ವಿಶ್ವ ಹಿಂದಿ ದಿನವನ್ನು ಜನವರಿ 10, 2025 ಮತ್ತು ರಾಷ್ಟ್ರೀಯ ಹಿಂದಿ ದಿನವನ್ನು ಸೆಪ್ಟೆಂಬರ್ 14, 2025 ಆಚರಿಸಲಾಯಿತು. ಜನವರಿ 10 ವಿಶ್ವ ಹಿಂದಿ ದಿನದಂತೆ ಮತ್ತು ಸೆಪ್ಟೆಂಬರ್ 14 ಹಿಂದಿಯನ್ನು ಭಾರತದ ಅಧಿಕೃತ ಭಾಷೆಯಾಗಿ ಅಳವಡಿಸಿಕೊಂಡ ದಿನದಂತೆ ಆಚರಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ರಿಸರ್ವ್ ಬ್ಯಾಂಕ್ RBI ಎಲ್ಲ ಬ್ಯಾಂಕ್ಗಳು ತಮ್ಮ ವೆಬ್ಸೈಟ್ಗಳನ್ನು 2025 ಅಕ್ಟೋಬರ್ 30 ವಿಶೇಷವಾದ ಯಾವ ಡೊಮೇನ್ಗೆ ವರ್ಗಾಯಿಸುವಂತೆ ನಿರ್ದೇಶಿಸಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ bank.in. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಕರ್ನಾಟಕದಲ್ಲಿ ಕೋಟಿಗಟ್ಟಲೆ ರೂಪಾಯಿ ಮೌಲ್ಯದ ನಗದು ಮತ್ತು ಆಸ್ತಿಗಳನ್ನು ಪ್ರಾಥಮಿಕವಾಗಿ ವಶಪಡಿಸಿಕೊಂಡ ಏಜೆನ್ಸಿ ಯಾವುದು? ಇದು ಸರಿಯಾದ ಉತ್ತರ ಕರ್ನಾಟಕ ಲೋಕಾಯುಕ್ತ. ನೆಕ್ಸ್ಟ್ ಕ್ವಶನ್, ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ ಎಲ್ಲಿದೆ? ಸೊ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನ ಸುತ್ತಲಿನ ನಿರ್ದಿಷ್ಟ ಪ್ರದೇಶದಲ್ಲಿರುತ್ತವೆ. ಅದನ್ನು ಎಲೆಕ್ಟ್ರಾನ್ ಮೋಡ್ ಅಥವಾ ನಿರ್ದಿಷ್ಟ ಕಕ್ಷೆಗಳು ಎಂದು ಕರೆಯಲಾಗುತ್ತದೆ, ಹೊರತು ಒಂದು ಸ್ಥಿರ ಬಿಂದುವಿನಲ್ಲಿ ಅಲ್ಲ. ನೆಕ್ಸ್ಟ್ ಕ್ವಶನ್, ಗೋಳಿಯ ಮಸೂರದ ವೃತ್ತಾಕಾರದ ಬಾಹ್ಯರೇಖೆಯ ಪರಿಣಾಮಕಾರಿಯಾಗಿ ವ್ಯಾಸವನ್ನು ಏನೆಂದು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಅಪರೇಚರ್ ಅಂದರೆ ದ್ಯುತಿರಂಧ್ರ. ಸೊ ನೆಕ್ಸ್ಟ್ ಕ್ವಶನ್, ಸೊ ಇದು ಕಥನ ರೂಪದಲ್ಲಿ ಪ್ರಶ್ನೆ ಬಂದಿದ್ದತೆ. ಸೊ ಸರಿಯಾಗಿ ಪ್ರಶ್ನೆ ಅವ್ರಿಗೆ ನೆನಪಿಲ್ಲ. ಯಾವುದೇ ವಸ್ತುವನ್ನು ದ್ರವದಲ್ಲಿ ಭಾಗಶಃ ಅಥವಾ ಸಂಪೂರ್ಣವಾಗಿ ಮುಳುಗಿಸಿದಾಗ ಅದು ಅನುಭವಿಸುವ ಮೇಲ್ಮುಖವಾದ ಉತ್ಪಾವಕ ಬಲವು ಆ ವಸ್ತುವಿನಿಂದ ಸ್ಥಳಾಂತರಗೊಂಡ ದ್ರವಕ್ಕೆ ತೂಕಕ್ಕೆ ಸಮಾನವಾಗಿರುತ್ತದೆ. ಉತ್ಪಾವಕ ಬಲ ದ್ರವದಲ್ಲಿ ಮುಳುಗಿರುವ ವಸ್ತುವಿನ ಮೇಲೆ ದ್ರವವು ಪ್ರಯೋಗಿಸುವ ಮೇಲ್ಮುಖ ಬಲ ಸ್ಥಾನಪಲ್ಲಟಗೊಂಡ ದ್ರವದ ತೂಕ ವಸ್ತುವಿನ ಮುಳುಗಿರುವ ಭಾಗದ ಗಾತ್ರಕ್ಕೆ ಸಮನಾದ ದ್ರವದ ತೂಕ. ಸೊ ಈ ಕ್ವಶನ್ಸ್ ನನಗೆ ಸರಿಯಾಗಿ ಸಿಕ್ಕಿಲ್ಲ. ಸೊ ಅವ್ರು ಎಷ್ಟು ಕಳಿಸಿದಾರೋ ಅಷ್ಟು ನಾನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್, ಯಾವುದನ್ನು ಆಸವನ ವಿಧಾನದಿಂದ ಶುದ್ಧೀಕರಿಸಲಾಗುತ್ತದೆ? ಸೊ ಇದು ಸರಿಯಾದ ಉತ್ತರ
ಬೇರೆ ಬೇರೆ ಕುದಿಯುವ ಬಿಂದುಗಳನ್ನು ಹೊಂದಿರುವ ದ್ರವಗಳು ಅಥವಾ ಬಾಷ್ಪಶೀಲವಲ್ಲದ ವಸ್ತುವಿನಿಂದ ಬಾಷ್ಪಶೀಲ ದ್ರವ ಅಂದರೆ ಘನ ಕಲ್ಮಶದಂತೆ. ನೆಕ್ಸ್ಟ್ ಕ್ವಶನ್, ಸಸ್ಯದ ಎಲ್ಲ ಭಾಗಗಳು ಸಮಾನವಾಗಿ ಬೆಳೆಯುವುದಿಲ್ಲ ಏಕೆ? ಇದಕ್ಕೆ ಸರಿಯಾದ ಉತ್ತರ, ಸಸ್ಯದ ಎಲ್ಲ ಭಾಗಗಳು ಸಮಾನವಾಗಿ ಬೆಳೆಯದಿರಲು ಕಾರಣವೆಂದರೆ ಸಸ್ಯದ ಬೆಳವಣಿಗೆಯು ಸ್ಥಳೀಕರಿಸಲ್ಪಟ್ಟಿದೆ ಮತ್ತು ವಿವಿಧ ಆಂತರಿಕ ಬಾಹ್ಯ ಅಂಶಗಳಿಂದ ಪ್ರಭಾವಿತವಾಗಿರ್ತದೆ. ಸೊ ನಾನು ಹೆಚ್ಚಿನ ಮಾಹಿತಿಯೊಂದಿಗೆ ಹೇಳ್ತಿದ್ದೀನಿ. ಸೊ ನೀವು ಆಪ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆನ್ಸರು. ಓಕೆನಾ? ನೆಕ್ಸ್ಟ್ ಕ್ವಶನ್, ಗ್ಲೋಬಲ್ ಸ್ಟಾರ್ಟಪ್ ಇಕೋಸಿಸ್ಟಮ್ ರಿಪೋರ್ಟ್ 2025 ಪ್ರಕಾರ ಭಾರತದ ಪ್ರಮುಖ ಸ್ಟಾರ್ಟಪ್ ಪಡೆದ ನಗರ ಯಾವುದು? ಇದು ಸರಿಯಾದ ಉತ್ತರ ಬೆಂಗಳೂರು. ಗ್ಲೋಬಲ್ ಸ್ಟಾರ್ಟಪ್ ಇಕೋಸಿಸ್ಟಮ್ ರಿಪೋರ್ಟ್ 2025 ಪ್ರಕಾರ ಬೆಂಗಳೂರು ಭಾರತದ ಪ್ರಮುಖ ಸ್ಟಾರ್ಟಪ್ ಕೇಂದ್ರವಾಗಿದೆ ಮತ್ತು ವಿಶ್ವದ ಅಗ್ರ 40 ಜಾಗತಿಕ ಪರಿಸರ ವ್ಯವಸ್ಥೆಗಳಲ್ಲಿ ಸ್ಥಾನ ಪಡೆದ ಏಕೈಕ ಭಾರತೀಯ ನಗರವಾಗಿದ್ದು ಜಗತ್ತಿನಲ್ಲಿ 14ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ಲೈಂಗಿಕವಾಗಿ ಹರಡುವ ರೋಗವು ವೈರಸ್ನಿಂದ ಉಂಟಾಗುತ್ತದೆ? ಸೊ ಇದಕ್ಕೆ ಸರಿಯಾದ ಉತ್ತರ HIV. ಸೊ ಏಡ್ಸ್ ಕೂಡ ಇರ್ಬೋದು. ಸೊ ಆಪ್ಷನಲ್ಲಿ HIV ಕೊಟ್ಟಿದ್ರು. ನೆಕ್ಸ್ಟ್ ಕ್ವಶನ್, ಜೀರ್ಣಾಂಗ ವ್ಯವಸ್ಥೆಯಲ್ಲಿ ತಿಂದ ನಂತರ ಘನ ಆಹಾರಕ್ಕೆ ಏನಾಗುತ್ತದೆ? ಸೊ ಇದು ಸರಿಯಾದ ಉತ್ತರ, ಜೀರ್ಣಕ್ರಿಯೆ ಡೈಜೆಷನ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಉತ್ತಮ ಸಂತಾನೋತ್ಪತ್ತಿ ಆರೋಗ್ಯವಿದ್ದರೆ ಗರ್ಭಾವಸ್ಥೆಯಲ್ಲಿ ಫಲಿತಾಂಶ ಏನಾಗಿರುತ್ತದೆ? ಇದು ಸರಿಯಾದ ಉತ್ತರ, ತಾಯಿ ಮತ್ತು ಮಗು ಆರೋಗ್ಯವಾಗಿರ್ತಾರೆ ಮತ್ತು ತೊಡಕುಗಳ ಅಪಾಯ ಕಡಿಮೆಯಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಭಾರತ ಸರ್ಕಾರವು ದೇಶಾದ್ಯಂತ 100 ಕರಾವಳಿ ಮೀನುಗಾರ ಗ್ರಾಮಗಳ ಆರ್ಥಿಕ ಸುಸ್ಥಿರತೆ ಮತ್ತು ಹವಾಮಾನ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುವುದು ಯಾವ ಉಪಕ್ರಮ ಆರಂಭಿಸಿದೆ? ಸೊ ಇದು ಸರಿಯಾದ ಉತ್ತರ, CRCFE ಯೋಜನೆ. PMMSY ಅಡಿಯಲ್ಲಿ ಹವಾಮಾನ ಸ್ಥಿತಿಸ್ಥಾಪಕತ್ವ ಕರಾವಳಿ ಮೀನುಗಾರರ ಗ್ರಾಮಗಳು. CRCFE ಉಪಕ್ರಮವು ಮೀನುಗಾರಿಕೆ ಸಮುದಾಯಗಳಿಗೆ ಮೂಲಸೌಕರ್ಯ ಅಭಿವೃದ್ಧಿ, ಜಲಚರ ಸಾಕಣೆ ಮತ್ತು ಹವಾಮಾನ ಹೊಂದಾಣಿಕೆ ಕ್ರಮಗಳ ಮೂಲಕ ಆಂಧ್ರ ಪ್ರದೇಶದ 15 ಸೇರಿದಂತೆ 100 ಕರಾವಳಿ ಹಳ್ಳಿಗಳ ಸ್ಥಿತಿಸ್ಥಾಪಕತ್ವ ಮತ್ತು ಆರ್ಥಿಕ ಸುಸ್ಥಿರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಅದರ ಫುಲ್ ಫಾರ್ಮ್ ನೋಡ್ಕೊಳ್ಳಿ ನೀವು. ನೆಕ್ಸ್ಟ್ ಕ್ವಶನ್, 2025 ಕಳಿಂಗ ಸೂಪರ್ ಕಪ್ ಗೆದ್ದ ಭಾರತೀಯ ಫುಟ್ಬಾಲ್ ಕ್ಲಬ್ ಯಾವುದು? ಇದು ಸರಿಯಾದ ಉತ್ತರ, FC ಗೋವಾ. ನೆಕ್ಸ್ಟ್ ಕ್ವಶನ್, 2025 ಆಸ್ಟ್ರೇಲಿಯನ್ ಓಪನ್ ಮಹಿಳಾ ಸಿಂಗಲ್ಸ್ ಟೆನ್ನಿಸ್ ಪ್ರಶಸ್ತಿನ ಯಾರು ಗೆದ್ದಿದ್ದಾರೆ? ಮ್ಯಾಡಿಸನ್ ಕೀಸ್. ಇದು ಪ್ರಶ್ನೆ ರಿಪೀಟ್ ಆಗಿದೆ ನೋಡಿ, ಹೆಚ್ಚಿನ ಮಾಹಿತಿ ನೋಡ್ಕೊಳ್ಳಿ, ಇದು ರಿಪೀಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ಮೇ 2025 ನೀತಿ ಆಯೋಗದ 10ನೇ ಆಡಳಿತ ಮಂಡಳಿಯ ಸಭೆಗೆ ಅಧ್ಯಕ್ಷತೆ ವಹಿಸಿದವರು ಯಾರು? ಇದು ಸರಿಯಾದ ಉತ್ತರ, ನರೇಂದ್ರ ಮೋದಿ. ನೆಕ್ಸ್ಟ್ ಕ್ವಶನ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB 2025 IPL ವಿಜಯದ ಸಂಭ್ರಮಾಚರಣೆ ವೇಳೆ ಬೆಂಗಳೂರಿನ ಯಾವ ಸ್ಟೇಡಿಯಂ ಬಳಿ ನಡೆದ ಗಲಭೆಯಲ್ಲಿ 11 ಮಂದಿ ಮೃತಪಟ್ಟು 56 ಮಂದಿ ಗಾಯಗೊಂಡಿದ್ದಾರೆ? ಇದು ಸರಿಯಾದ ಉತ್ತರ, M ಚಿನ್ನಸ್ವಾಮಿ ಕ್ರೀಡಾಂಗಣ. ಸೊ 4 ಜೂನ್ 2025 ನೆಕ್ಸ್ಟ್ ಕ್ವಶನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜುಲೈ 2025 ನಡೆದ ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದ 124ನೇ ಸಂಚಿಕೆಯಲ್ಲಿ ಭಾರತದ ಪ್ರಾಚೀನ ಹಸ್ತಪ್ರತಿಗಳ ಸಂರಕ್ಷಣೆ ಮತ್ತು ಡಿಜಿಟಲೀಕರಣಕ್ಕಾಗಿ ಯಾವ ಉಪಕ್ರಮವನ್ನು ಪ್ರಾರಂಭಿಸಿದರು? ಇದಕ್ಕೆ ಸರಿಯಾದ ಉತ್ತರ, ಜ್ಞಾನ ಭಾರತ ಮಿಷನ್. ನೆಕ್ಸ್ಟ್ ಕ್ವಶನ್, ಛತ್ರಪತಿ ಸಂಭಾಜಿ ಮಹಾರಾಜರ ಜೀವನದ ಮೇಲೆ ಆಧಾರಿತವಾದ ಛಾವಾ ಚಿತ್ರದ ನಿರ್ದೇಶಕರು ಯಾರು? ಇದು ಸರಿಯಾದ ಉತ್ತರ, ಲಕ್ಷ್ಮಣ್ ಉಟೇಕರ್. ನೆಕ್ಸ್ಟ್ ಕ್ವಶನ್, ಏಪ್ರಿಲ್ 2025 ನಡೆದ 32ನೇ ಇಲೆಟ್ಸ್ ವರ್ಲ್ಡ್ ಎಜುಕೇಷನ್ ಸಮಿಟ್ ಅಂದರೆ ಎಲೆಟ್ಸ್ ವಿಶ್ವ ಶಿಕ್ಷಣ ಶೃಂಗಸಭೆಯು ಡ್ಯಾಶ್ನಲ್ಲಿ ನಡೆಯಿತು? ಇದು ಸರಿಯಾದ ಉತ್ತರ, ದುಬೈ, ಯುನೈಟೆಡ್ ಅರಬ್ ಎಮಿರೇಟ್ಸ್. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವ ನಗರವನ್ನು ಭಾರತ ಸರ್ಕಾರವು ಮೇ 2025 ಒಂದೇ ಹಸಿರು ಹೈಡ್ರೋಜನ್ ಹಬ್ ಎಂದು ಘೋಷಿಸಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ, ಸೊ ಒಟ್ಟು 3 ಘೋಷಿಸಿದ್ದಾರೆ. ಸೊ ನಿಮ್ಮ ಆಪ್ಷನಲ್ಲಿ ಯಾವ್ದು ಕೊಟ್ಟಿದ್ರು ನೋಡಿ, ದೀನ್ ದಯಾಳ್ ಬಂದರು ಗುಜರಾತ್, VO ಚಿದಂಬರಂ ಬಂದರು ತೂತುಕುಡಿ ತಮಿಳುನಾಡು, ಪಾರಾದೀಪ್ ಬಂದರು ಒಡಿಸ್ಸಾ. ಸೊ ನೋಡ್ಕೊಳ್ಳಿ ಆಪ್ಷನಲ್ಲಿ ಯಾವ್ದು ಕೊಟ್ಟಿದ್ರು. ನೆಕ್ಸ್ಟ್ ಕ್ವಶನ್, ಭಾರತದ ಯಾವ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಒಂದು ಮಹಿಳಾ ಪೊಲೀಸ್ ಠಾಣೆ ಅಥವಾ ಮೀಸಲಾದ ಮಿಷನ್ ಶಕ್ತಿ ಕೇಂದ್ರ ಇರುತ್ತದೆ? ಸರಿಯಾದ ಉತ್ತರ, ಉತ್ತರ ಪ್ರದೇಶ.
ನೆಕ್ಸ್ಟ್ ಕ್ವಶನ್ 2025 ಫೆಬ್ರವರಿಯಲ್ಲಿ ತಮಿಳುನಾಡಿನ ಯಾವ 2 ಪಕ್ಷಿಧಾಮಗಳನ್ನು ರಾಮ್ಸರ್ ತಾಣಗಳಾಗಿ ಸೇರಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಸಕ್ಕರ್ಕೋಟೈ ಪಕ್ಷಿಧಾಮ ಮತ್ತು ತೀರ್ಥಗಲ್ ಪಕ್ಷಿಧಾಮ. ನೆಕ್ಸ್ಟ್ ಕ್ವಶನ್ ದೋಹಾ ಡೈಮಂಡ್ ಲೀಗ್ 2025ರಲ್ಲಿ 90.23 ಮೀಟರ್ ದೂರ ಜಾವೆಲಿನ್ ಎಸೆದ ಕ್ರೀಡಾಪಟು ಯಾರು? ಇದು ಸರಿಯಾದ ಉತ್ತರ ನೀರಜ್ ಚೋಪ್ರಾ. 2025 ದೋಹಾ ಡೈಮಂಡ್ ಲೀಗ್ನಲ್ಲಿ ಭಾರತೀಯ ಕ್ರೀಡಾಪಟು ನೀರಜ್ ಚೋಪ್ರಾ ಅವರು ವೈಯಕ್ತಿಕ ಮತ್ತು ರಾಷ್ಟ್ರೀಯ ದಾಖಲೆಯಾದ 90.23 ಮೀಟರ್ ಜಾವೆಲಿನ್ ಎಸೆದರು. ಆದರೆ ಅವರು ಈ ಸ್ಪರ್ಧೆಯಲ್ಲಿ ಜರ್ಮನಿಯ ಜೂಲಿಯನ್ ವೆಬರ್ಗಿಂತ 2ನೇ ಸ್ಥಾನ ಪಡೆದರು. ನೆಕ್ಸ್ಟ್ ಕ್ವಶನ್ ಏಪ್ರಿಲ್ 2025ರಲ್ಲಿ ಭಾರತದ ಮೊದಲ ಪ್ರಮಾಣೀಕೃತ ಗ್ರೀನ್ ಪುರಸಭೆಯ ಬಾಂಡ್ ಅನ್ನು ಯಾವ ಭಾರತೀಯ ನಗರ ಹೊರಡಿಸಿದೆ? ಇದು ಸರಿಯಾದ ಉತ್ತರ ಗಾಜಿಯಾಬಾದ್. ನೆಕ್ಸ್ಟ್ ಕ್ವಶನ್ 2025ರಲ್ಲಿ ಲಾರಿಯಸ್ ವಿಶ್ವ ಕ್ರೀಡಾ ಪ್ರಶಸ್ತಿಯನ್ನು ಯಾರು ಉಸೇನ್ ಬೋಲ್ಟ್ ಅವರ ನಂತರ ಈ ಪ್ರಶಸ್ತಿ ಗೆದ್ದ 2ನೇ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಕ್ರೀಡಾಪಟು ಯಾದರು? ಇದು ಸರಿಯಾದ ಉತ್ತರ ಪೋಲ್ ವಾಲ್ಟರ್ ಮೊಂಡೋ ಡುಪ್ಲಾಂಟಿಸ್ ಗೆದ್ದಿದ್ದಾರೆ. ನೆಕ್ಸ್ಟ್ ಕ್ವಶನ್ ಸಮೂಹ ಡ್ರೋನ್ಗಳನ್ನು ಎದುರಿಸಲು ವಿನ್ಯಾಸಗೊಳಿಸಲಾದ ಭಾರತದ ಮೊದಲ ಸ್ಥಳೀಯ ಮೈಕ್ರೋ ಕ್ಷಿಪಣಿ ವ್ಯವಸ್ಥೆಯ ಹೆಸರೇನು? ಇದು ಸರಿಯಾದ ಉತ್ತರ ಭಾರ್ಗವಾಸ್ತ್ರ. ನೆಕ್ಸ್ಟ್ ಕ್ವಶನ್ 2025 ಏಪ್ರಿಲ್ನಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ರೆಪೋ ದರ ಎಷ್ಟು? ಇದು ಸರಿಯಾದ ಉತ್ತರ 6.00. ನೆಕ್ಸ್ಟ್ ಕ್ವಶನ್ ಭಾರತ ಸರ್ಕಾರವು 2025 ಹೊತ್ತಿಗೆ ಭೂಕಂಪನ ವೀಕ್ಷಣಾಲಯಗಳ ಸಂಖ್ಯೆಯನ್ನು ಎಷ್ಟು ಕಾರ್ಯನಿರ್ವಹಿಸುವ ವೀಕ್ಷಣಾಲಯಗಳಿಗೆ ಹೆಚ್ಚಿಸಿದೆ? ಇದಕ್ಕೆ ಸರಿಯಾದ ಉತ್ತರ 168. ನೆಕ್ಸ್ಟ್ ಸ್ನೇಹಿತರೆ, ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾವುದೇ ಎಕ್ಸಾಮ್ ನಡೀಲಿ, ಸೊ ಎನಾಲಿಸಿಸ್ ಕ್ಲಾಸಸ್ ಡೈಲಿ ನಡೆಯುತ್ತೆ, ಯಾರೂ ಮಿಸ್ ಮಾಡ್ಕೋಬೇಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಕೂಡ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ಇದೇ ರೀತಿ ನಾವು ಡೈಲಿ ಕ್ಲಾಸಸ್ನ ತಗೋತೀವಿ. ಸೊ ನಿಮಗೇನಾದರೂ ಪ್ರಶ್ನೆಗಳು ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಕ್ವಶನ್ ಬಾಲ್ಯ ವಿವಾಹ ಸಂಬಂಧಿಸಿದ ಪ್ರಶ್ನೆ. ಸೊ ಈ ಪ್ರಶ್ನೆ ಕೂಡ ನನಗೆ ಕ್ಲಿಯರ್ ಆಗಿ ಸಿಕ್ಕಿಲ್ಲ. ಸೊ ಅದರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಇದರಲ್ಲಿ ನಿಮಗೆ ಆನ್ಸರ್ ಕ್ವಶನ್ಸ್ ಇದ್ರೂ ಇರ್ಬೋದು. ಬಾಲ್ಯ ವಿವಾಹ ಮಸೂದೆ 2025 ಅಡಿಯಲ್ಲಿ ಈ ಹಿಂದೆ ಶಿಕ್ಷಾರ್ಹ ಅಪರಾಧವಲ್ಲದಿದ್ದ ಕೃತ್ಯವೆಂದರೆ ಬಾಲ ಅಪರಾಧಿಗಳ ನಿಶ್ಚಿತಾರ್ಥ. ಮೂಲ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಮುಖ್ಯವಾಗಿ ಬಾಲ್ಯ ವಿವಾಹವನ್ನು ನೆರವೇರಿಸುವುದಕ್ಕೆ ಮಾತ್ರ ಶಿಕ್ಷೆ ವಿಧಿಸುತ್ತಿತ್ತು. ಕ್ವಶನ್ಸ್ ಸರಿಯಾಗಿ ಸಿಕ್ಕಿಲ್ಲ. ನೆಕ್ಸ್ಟ್ ಕ್ವಶನ್ ನ್ಯೂಟನ್ನ ಸಂಬಂಧ ಬಲಕ್ಕೆ ಸಂಬಂಧಿಸಿದೆ. ಅದೇ ರೀತಿಯಲ್ಲಿ ಒತ್ತಡವು ಯಾವುದಕ್ಕೆ ಸಂಬಂಧಿಸಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಪ್ಯಾಸ್ಕಲ್. ನೆಕ್ಸ್ಟ್ ಕ್ವಶನ್ ಕೋಶದ ಆತ್ಮಹತ್ಯಾ ಚೀಲ ಅಥವಾ ಸಂಚಿ ಎಂದು ಕರೆಯಲ್ಪಡುವ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ ಲೈಸೋಸೋಮ್ನ ನಾವು ಕೋಶದ ಆತ್ಮಹತ್ಯಾ ಸಂಚಿ ಅಥವಾ ಚೀಲ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಸೂರ್ಯನ ಹಾನಿಕಾರಕ ನೇರಳಾತೀತ ಕಿರಣಗಳಿಂದ ನಮ್ಮನ್ನು ರಕ್ಷಿಸುವ ಪದರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಓಜೋನ್ ಪದರ. ನೆಕ್ಸ್ಟ್ ಕ್ವಶನ್ ಸಾಮಾನ್ಯ ಉಪ್ಪಿನ ಅಂದರೆ ಸೋಡಿಯಂ ಕ್ಲೋರೈಡ್ ಸಾಮಾನ್ಯ ಉಪ್ಪಿನ ಸೋಡಿಯಂ ಕ್ಲೋರೈಡ್ ನೀರು ಆಧಾರಿತ ದ್ರಾವಣಕ್ಕೆ ವಿದ್ಯುತ್ ಪ್ರವಾಹವನ್ನು ಹಾಯಿಸಿದಾಗ ಅದು ವಿಭಜನೆಯಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಉತ್ಪಾದಿಸುತ್ತದೆ. ಈ ಪ್ರಕ್ರಿಯೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಇದು ಸರಿಯಾದ ಉತ್ತರ ಕ್ಲೋರ್ ಕ್ಷಾರ ಪ್ರಕ್ರಿಯೆ. ನೆಕ್ಸ್ಟ್ ಕ್ವಶನ್ ಎರಡು ಬಿಂದುಗಳ ನಡುವಿನ ಕಡಿಮೆ ದೂರವನ್ನು ಏನೆಂದು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಸ್ಥಾನಪಲ್ಲಟ ಅಥವಾ ಸರಳ ರೇಖೆ. ನೆಕ್ಸ್ಟ್ ಕ್ವಶನ್ ಕೊಲೊಯ್ಡಲ್ ದ್ರಾವಣವನ್ನು ಯಾವ ಪ್ರಕ್ರಿಯೆಯನ್ನು ಬಳಸಿ ಬೇರ್ಪಡಿಸಬಹುದು? ಇದು ಸರಿಯಾದ ಉತ್ತರ ಕೇಂದ್ರಾಪಗಮನ ಅಥವಾ ಸೆಂಟ್ರಿಫ್ಯೂಗೇಷನ್. ನೆಕ್ಸ್ಟ್ ಕ್ವಶನ್ ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಯಲು ಏನು ಮಾಡಬೇಕು? ಸೊ ಆಪ್ಷನಲ್ಲಿ ಯಾವ್ದು ಕೊಟ್ಟಿದ್ರು ನೋಡಿ. ಮಿಶ್ರಲೋಹ ಮಾಡುವುದು, ಎಲೆಕ್ಟ್ರೋಪ್ಲೇಟಿಂಗ್, ಗಾಲ್ವನೈಸೇಷನ್, ಬಣ್ಣ ಹಚ್ಚುವುದು, ಎಣ್ಣೆ ಮತ್ತು ಗ್ರೀಸ್ ಹಚ್ಚುವುದು. ನೆಕ್ಸ್ಟ್ ಕ್ವಶನ್ ಕೆಳಗಿನವುಗಳಲ್ಲಿ ಯಾವುದು ಗರ್ಭನಿರೋಧಕ ವಿಧಾನವಲ್ಲ? ಸೊ ಆಪ್ಷನಲ್ಲಿ ಕಾಂಡಮ್ಗಳು, ಜನನ ನಿಯಂತ್ರಣ ಮಾತ್ರೆಗಳು, IUDಗಳು, ಸಂತಾನಹರಣ ಶಸ್ತ್ರಚಿಕಿತ್ಸೆ ಕೊಟ್ಟಿದ್ರು. ಸೊ ಇನ್ನೊಂದೇನೋ ಹಾರ್ಮೋನ್ಗಳು ಕೊಟ್ಟಿದ್ರಂತೆ. ಸೊ ಅದು ವಿಧಾನ ಅಲ್ಲ. ಸ್ನೇಹಿತರೆ, ಇವತ್ತಿಗೆ ನನಗೆ ಇಷ್ಟು ಕ್ವಶನ್ಸ್ ಸಿಕ್ಕಿದೆ. ಸೊ ನಿಮಗೇನಾದರೂ ಕ್ವಶನ್ಸ್ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ತಪ್ಪಾದಲ್ಲಿ ದಯವಿಟ್ಟು ಕ್ಷಮಿಸಿ. ಸೊ ಎಡಿಟಿಂಗಲ್ಲಿ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗಿರುತ್ತೆ. ಹಾಗೆ ನಾನು ಹುಷಾರಿಲ್ಲದ ಕಾರಣ ಸೊ ನಾನು ಬೇಗ ಮಾತಾಡೋಕ್ಕೆ ಕೂಡ ಬರ್ತಿಲ್ಲ. ಸೊ ಉಸಿರುಗಟ್ಟ ಆಗ್ತಿದೆ. ಹಾಗಾಗಿ ಕ್ಲಾಸ್ ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಅನಿಸ್ಬೋದು. ಸೊ ದಯವಿಟ್ಟು ಕ್ಷಮಿಸಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.
ಸಿಗೋಣ ನೆಕ್ಸ್ಟ್ ಅನಾಲಿಸಿಸ್ ವಿಡಿಯೋದಲ್ಲಿ.